ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಕಾಲಿಗೆ ನಾವು ಹೇಳಿರುವ ರೀತಿ ಕಪ್ಪು ದಾರ ಕಟ್ಕೊಂಡ್ರೆ ಸಾಕು, ಕುರುಕ್ಷೇತ್ರ ಆಗಿರೋ ಮನೆ ಬೃಂದಾವನ ಆಗೋದು ಗ್ಯಾರಂಟಿ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಅಂದರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಮಂತ್ರಾಲಯದಂತೆ ಇದ್ದ ಮನೆ ಒಮ್ಮಿಂದೊಮ್ಮೆ ಕುರುಕ್ಷೇತ್ರ ಆಗೋಗ್ಬಿಟ್ರೆ ನಿಮಗೆ ಆತಂಕ ಆಗದೆ ಇರುತ್ತಾ ಹೇಳಿ? ಇನ್ನು ಅಂಗಳದಲ್ಲಿ ಖುಷಿ ಖುಷಿಯಾಗಿ ಆಡ್ತಾ ಇದ್ದ ಮಗುವಿನ ಆರೋಗ್ಯ ಒಮ್ಮಿಂದೊಮ್ಮೆ ಕೆಟ್ಟೋಗ್ಬಿಡುತ್ತೆ, ಆಗ ಕೈಕಾಲೇ ಬಿದ್ದೋದಂತೆ ಆಗ್ಬಿಡುತ್ತೆ ಅಲ್ವಾ? ಅದೇ ರೀತಿ ನಿಮಗೂ ಕೂಡ ಒಂದಾದ ಮೇಲೊಂದು ಆರೋಗ್ಯ ಸಮಸ್ಯೆಗಳು, ಅದಕ್ಕೆ ಕಾರಣ ಏನು ಅನ್ನೋದೇ ಅರ್ಥ ಆಗಿರೋಲ್ಲ. ಇನ್ನೊಂದು ವಿಚಿತ್ರವಾದ ಸಂಗತಿ ಏನು ಅಂತಂದ್ರೆ, ನೀವು ಹೊಸ ವ್ಯಾಪಾರ ಮಾಡೋದಕ್ಕೆ ಸಿದ್ಧರಾಗಿರ್ತೀರ, ಕೈಯಲ್ಲಿ ದುಡ್ಡಿರುತ್ತೆ, ಆದ್ರೆ ಆ ವ್ಯಾಪಾರವೇ ಆರಂಭ ಆಗೋ ಲಕ್ಷಣನೇ ಕಾಣಿಸ್ತಾ ಇರಲ್ಲ. ಇಂತಹ ತರ್ಕಕ್ಕೆ ಸಿಗದೇ ಇರುವಂತಹ ಹಲವಾರು ಸಮಸ್ಯೆಗಳಿಂದ ನೀವು ಹೈರಾಣಾಗಿ ಹೋಗಿದ್ದೀರಾ. ಇದಕ್ಕೆಲ್ಲ ಕಾರಣ ಏನಿರಬಹುದು ಅಂತ ಯಾವತ್ತಾದ್ರೂ ಯಾರ ಬಳಿಯಾದ್ರೂ ಚರ್ಚೆ ಮಾಡಿದ್ದೀರಾ? ಒಬ್ಬೊಬ್ರು ಒಂದೊಂದು ಅಭಿಪ್ರಾಯವನ್ನ ಹೇಳ್ತಾರೆ, ಆದ್ರೆ ತುಂಬಾ ಜನ ಹೇಳೋದೇನು ಗೊತ್ತಾ? ಇದು ಕೆಟ್ಟ ದೃಷ್ಟಿಯ ಪ್ರಭಾವ ಅಂತ. ಇದೇ ಕೆಟ್ಟ ದೃಷ್ಟಿ ಏನಾದ್ರೂ ನಿಮ್ಮ ಮೇಲೆ ಬಿದ್ಬಿಟ್ರೆ ಜೀವನ ನರಕ ಆಗೋದು ಗ್ಯಾರಂಟಿ. ಅದಕ್ಕೊಂದು ಸರಳ ಉಪಾಯ ಇದೆ. ಆ ಉಪಾಯವೇ ಕಪ್ಪು ಬಣ್ಣ. ಕಪ್ಪು ಬಣ್ಣದ ದಾರ ಇಲ್ಲ ಕಪ್ಪು ಕಾಡಿಗೆ ನಿಮ್ಮ ದೇಹದ ಮೇಲಿದ್ರೆ ಸಾಕು, ಅದು ನಿಮ್ಮ ಸುತ್ತ ಶ್ರೀರಕ್ಷಾ ಕವಚದಂತೆ ಕೆಲಸ ಮಾಡುತ್ತೆ. ಹಾಗಂತ ಕಪ್ಪು ದಾರ ಆಗ್ಲಿ ಇಲ್ಲ ಕಪ್ಪು ಕಾಡಿಗೆಯನ್ನ ಹೇಗ್ ಬೇಕೋ ಹಾಗೆ ಕಟ್ಕೊಳ್ಬಾರ್ದು. ಶಾಸ್ತ್ರಗಳಲ್ಲಿ ಇದರ ಬಗ್ಗೆಯೂ ಉಲ್ಲೇಖ ಮಾಡಲಾಗಿದೆ. ಅದು ನಿಮಗೆ ಗೊತ್ತಿರಲಿಕ್ಕಿಲ್ಲ, ಅದನ್ನೇ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳೋದಕ್ಕೆ ಮೊದಲಿಗೆ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂತಂದ್ರೆ, ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಬೇಕು. ವೀಕ್ಷಕರೇ, ನಿಮಗೆ ಗೊತ್ತಿದೆಯೋ ಇಲ್ವೋ, ಕಪ್ಪು ಬಣ್ಣವನ್ನ ನಕಾರಾತ್ಮಕ ಪ್ರತೀಕ ಅಂತ ನಂಬಲಾಗಿದೆ. ಹಾಗೆಯೇ ಕಪ್ಪು ಬಣ್ಣವನ್ನ ಶನಿದೇವನ ಬಣ್ಣ ಅಂತ ಕೂಡ ಹೇಳಲಾಗುತ್ತೆ. ಆದ್ರಿಂದ ತುಂಬಾ ಜನ ಕಪ್ಪು ಬಣ್ಣದ ಬಟ್ಟೆಯನ್ನ ಹಾಕೊಳ್ಳೋದಿಲ್ಲ, ಕಪ್ಪು ಬಣ್ಣವನ್ನ ಹಣೆಯ ಮೇಲೆ ಇಟ್ಕೊಳ್ಳೋದು ಇಲ್ಲ, ಕಪ್ಪು ಬಣ್ಣದ ವಾಹನವನ್ನ ಖರೀದಿ ಮಾಡೋದೂ ಇಲ್ಲ. ಆದಷ್ಟು ದೂರ ಇದ್ರೆ ಸಾಕು ಅನ್ನೋದು ಅವರ ಅಭಿಪ್ರಾಯ. ಆದ್ರೆ ಇದೇ ಕಪ್ಪು ಬಣ್ಣ ದುಷ್ಟಶಕ್ತಿ, ಕೆಟ್ಟ ಶಕ್ತಿಗಳಿಂದ ರಕ್ಷಣೆ ಕೊಡುತ್ತೆ ಅನ್ನೋದೇ ಎಷ್ಟೋ ಜನರಿಗೆ ಗೊತ್ತಿಲ್ಲ. ವೈಜ್ಞಾನಿಕ ದೃಷ್ಟಿಯಿಂದ ನೋಡೋದಾದ್ರೆ ಈ ಮಾತನ್ನ ನಂಬೋದು ಸ್ವಲ್ಪ ಕಷ್ಟವಾದ್ರೂ ಕಪ್ಪು ಬಣ್ಣ ಉಷ್ಣಾಂಶ ಹಿಡಿದಿಟ್ಕೊಳ್ಳುವಂಥ ಕೆಲಸ ಮಾಡುತ್ತೆ. ಪುಟ್ಟ ಪುಟ್ಟ ಮಕ್ಕಳ ಹಣೆಯ ಮೇಲೆ ಅಥವಾ ಕೆನ್ನೆಯ ಮೇಲೆ, ಪಾದದ ಕೆಳಗೆ ಕಪ್ಪು ಕಾಡಿಗೆಯನ್ನ ಹಚ್ಚಿರ್ತಾರೆ. ಹಾಗೆ ಹಚ್ಚಿದ್ರೆ ಮಕ್ಕಳು ಮುದ್ದಾಗಿ ಕಾಣಿಸ್ತಾರೆ ಅಂತ ಅಲ್ಲ, ಬದಲಾಗಿ ಕೆಟ್ಟ ದೃಷ್ಟಿಯಿಂದ ಅವರು ಸುರಕ್ಷಿತವಾಗಿರ್ಲಿ ಅಂತ. ಹಾಗೆಯೇ ದೊಡ್ಡವರು ಕೂಡ ಕಪ್ಪು ದಾರವನ್ನ ಕೈ, ಕಾಲು, ಕುತ್ತಿಗೆಗೆ ಕಟ್ಕೊಂಡಿರ್ತಾರೆ. ಅದಕ್ಕೆ ಫ್ಯಾಷನ್ ಅಂತ ಹೆಸರಿಟ್ರು, ಅದರ ಮೂಲ ಉದ್ದೇಶ ದುಷ್ಟಶಕ್ತಿಗಳು ದೂರ ಇರ್ಲಿ ಅನ್ನೋದಷ್ಟೇ. ಈಗ ನೀವು ಕೂಡ ದುಷ್ಟಶಕ್ತಿಗಳಿಂದ ದೂರ ಇರಬೇಕು. ಮಕ್ಕಳಿಗೆ ಹೇಗೆ ಕಪ್ಪು ಕಾಡಿಗೆಯನ್ನು ಹಚ್ತೀರೋ ಹಾಗೆ ನೀವು ಕೂಡ ಹಚ್ಕೊಳ್ಳೋದಂತೂ ಆಗೋದೇ ಇಲ್ಲ. ಆದರೆ ಕಪ್ಪು ಬಣ್ಣದ ದಾರವನ್ನ ಕಟ್ಕೊಳ್ಬಹುದು. ಗಂಡು ಮಕ್ಕಳಾದ್ರೆ ಬಲಗಾಲಿಗೆ ಹಾಗೂ ಹೆಣ್ಣು ಮಕ್ಕಳು ಎಡಗಾಲಿನ ಪಾದದ ಗಂಟಿನ ಮೇಲೆ ಕಟ್ಕೊಳ್ಬೇಕು. ಹೀಗೆ ಕಾಲಿಗೆ ಕಪ್ಪು ದಾರವನ್ನ ಕಟ್ಕೊಳ್ಳೋ ಪದ್ಧತಿ ನಮ್ಮ ಪೂರ್ವಜರ ಕಾಲದಿಂದಲೂ ಬಹಳ ಮುಖ್ಯ ದೋಷ ನಿವಾರಕವಾಗಿ ನಡ್ಕೊಂಡು ಬರ್ತಿದೆ. ಇನ್ನು ಇದೇ ಕಪ್ಪು ದಾರ ತನ್ನೊಳಗೆ ಯಾವುದೇ ನಕಾರಾತ್ಮಕ ಶಕ್ತಿಯನ್ನ ಹಿಡಿದಿಟ್ಕೊಳ್ಳುವಷ್ಟು ಶಕ್ತಿಯನ್ನ ಹೊಂದಿದೆ. ಹಾಗೆಯೇ ನಿಮ್ಮ ದಾರಿಗೆ ಬರುವ ಯಾವುದೇ ಕೆಟ್ಟ ಶಕ್ತಿಯನ್ನ ಪ್ರತಿರೋಧಿಸುವುದಲ್ಲದೆ ಅದು ನಿರ್ಮೂಲನೆಯನ್ನು ಕೂಡ ಮಾಡುತ್ತೆ. ಅಷ್ಟೇ ಅಲ್ಲ, ಇದು ಮಾಟಮಂತ್ರ, ಪ್ರತಿಕೂಲ ಪರಿಣಾಮಗಳ ವಿರುದ್ಧವೂ ನಿಮ್ಮನ್ನ ರಕ್ಷಿಸುತ್ತೆ. ಪುರುಷರು ಕಾಲಿಗೆ ಕಪ್ಪು ದಾರವನ್ನ ಕಟ್ಕೊಳ್ಳೋದಿದ್ರೆ ಮಂಗಳವಾರ ಇಲ್ಲ ಶನಿವಾರದಂದು ಕಟ್ಕೊಂಡ್ರೆ ಉತ್ತಮ. ಯಾವಾಗ್ಲೂ ಕಪ್ಪು ದಾರವನ್ನ ಧರಿಸಿ ಅದನ್ನ ಭೈರವ ದೇವನ ದೇವಸ್ಥಾನಕ್ಕೆ ಕೊಂಡೊಯ್ಯಿರಿ. ನಿಮ್ಮ ಕಾಲ್ನಲ್ಲಿ ಕಪ್ಪು ದಾರವನ್ನ ಧರಿಸಿದ ನಂತರ ನೀವು ಶನಿದೇವನ ಮಂತ್ರವನ್ನ ಕನಿಷ್ಠ 21 ಬಾರಿ ಜಪಿಸಬೇಕು. ಕಪ್ಪು ದಾರವನ್ನ ಧರಿಸೋದಕ್ಕೆ ಶನಿವಾರ ಉತ್ತಮ ದಿನ. ಕಪ್ಪು ದಾರದೊಂದಿಗೆ ಕೆಂಪು ಮತ್ತು ಹಳದಿ ದಾರವನ್ನ ಎಂದಿಗೂ ಧರಿಸಬೇಡಿ.
ಕಪ್ಪು ದಾರವನ್ನು ಧರಿಸಿದ ನಂತರ ನೀವು ಪ್ರತಿದಿನ 11 ಬಾರಿ ಗಾಯತ್ರಿ ಮಂತ್ರವನ್ನು ಪಠಿಸಲೇಬೇಕು. ಇನ್ನು ರಾಹು ಮತ್ತು ಕೇತು ಗ್ರಹಗಳು ಕೂಡ ವ್ಯಕ್ತಿಯ ಜೀವನದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತವೆ. ನಿಮ್ಮ ಜಾತಕದಲ್ಲಿ ಈ ಎರಡೂ ಗ್ರಹಗಳು ದುರ್ಬಲವಾಗಿದ್ದರೆ ನೀವು ಕಾಲಿಗೆ ಕಪ್ಪು ದಾರವನ್ನು ಕಟ್ಕೊಳ್ಬಹುದು. ಹೀಗೆ ಮಾಡೋದ್ರಿಂದ ನಿಮ್ಮ ಗಂಡ ಹೆಂಡತಿಯ ನಡುವೆ ವೈಮನಸ್ಸು ಇದ್ರೆ ಅದು ಕೂಡ ದೂರವಾಗುತ್ತೆ. ಈ ಕಪ್ಪು ದಾರವನ್ನು ಕಟ್ಕೊಳ್ಳೋದ್ರಿಂದ ಶನಿದೇವನ ಕೃಪಾ ಕಟಾಕ್ಷೆ ಮಾತ್ರ ನಿಮ್ಮ ಮೇಲಿರೋದಿಲ್ಲ, ಬದಲಿಗೆ ಲಕ್ಷ್ಮೀದೇವಿಯ ಅನುಗ್ರಹವು ನಿಮಗೆ ಪ್ರಾಪ್ತಿಯಾಗುತ್ತೆ. ಇದರಿಂದ ನಿಮ್ಮ ಮೇಲೆ ಎಷ್ಟೇ ದೊಡ್ಡ ಮೊತ್ತದ ಸಾಲ ಇದ್ರೂ ಲಕ್ಷ್ಮಿಯ ಆಶೀರ್ವಾದದಿಂದ ಅದು ದೂರವಾಗುತ್ತೆ. ಹಾಗೆಯೇ ನೀವು ಯಾವುದಾದ್ರೂ ವ್ಯಾಪಾರವನ್ನು ಆರಂಭಿಸಬೇಕು ಅಂತ ಇದ್ದಲ್ಲಿ, ಇಲ್ಲ ಹೊಸ ಉದ್ಯೋಗವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ಅದೆಲ್ಲವೂ ಯಶಸ್ವಿಯಾಗಿ ಅದು ಲಾಭವನ್ನು ತಂದುಕೊಡುತ್ತೆ. ಇನ್ನು ಈ ವಿಡಿಯೋದಲ್ಲಿ ಹೇಳಬೇಕಾಗಿರೋ ಮುಖ್ಯವಾದ ವಿಷಯ, ನೀವು ನಿಮ್ಮ ಕುಟುಂಬ ಹಾಗೂ ನಿಮ್ಮ ಮನೆ ಇವೆಲ್ಲವೂ ಕೆಟ್ಟ ದೃಷ್ಟಿಯಿಂದ ಶಾಶ್ವತವಾಗಿರಬೇಕು ಅಂತಂದ್ರೆ ಮೊದಲಿಗೆ ಮಂಗಳವಾರ ಅಥವಾ ಶನಿವಾರದಂದು ಕಪ್ಪು ಬಣ್ಣದ ದಾರವನ್ನ ತಗೊಂಡು ಬನ್ನಿ. ಇದಕ್ಕೆ 9 ಚಿಕ್ಕ ಚಿಕ್ಕ ಗಂಟುಗಳನ್ನು ಹಾಕ್ಕೊಳ್ಳಿ. ಈ ದಾರಕ್ಕೆ ಹನುಮನ ಕಾಲಿನ ಸಿಂಧೂರವನ್ನು ಹಚ್ಕೊಳ್ಳಿ. ಇದನ್ನ ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಕಟ್ಟಿ, ಇಲ್ಲ ತಿಜೋರಿಯಲ್ಲಿ ಯಾರ ಕಣ್ಣಿಗೂ ಕಾಣದಂತೆ ಕಟ್ಟಿಟ್ಟುಬಿಡಿ. ಹಾಗೆಯೇ ಮನೆಯ ಹೊರಗೆ ಒಂದು ಕಪ್ಪು ಬಣ್ಣದ ಮಣ್ಣಿನ ಖಾಲಿ ಮಡಿಕೆಯನ್ನ ಕಟ್ಟಿ. ಆಗ ನೋಡಿ ನಿಮ್ಮ ಮನೆಯ ಆವರಣ ಹೇಗೆ ಬೃಂದಾವನದಂತೆ ಕಂಗೊಳಿಸುತ್ತೆ ಅಂತ. ಜೊತೆಗೆ ಆ ಮನೆ ಅಷ್ಟೈಶ್ವರ್ಯದಿಂದಲೂ ಕೂಡ ತುಂಬಿ ತುಳುಕಾಡುತ್ತೆ. ಇಲ್ಲಿ ಹೇಳಿರುವ ಉಪಾಯವನ್ನ ಮಾಡಿ ನೋಡಿ. ಆಗ ನೋಡಿ ನಿಮ್ಮ ಜೀವನದಲ್ಲಿರುವ ಅನೇಕ ಸಮಸ್ಯೆಗಳು ಒಂದೊಂದಾಗಿ ದೂರ ಆಗ್ತಾ ಹೋಗುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ, ಕಾಲಿಗೆ ನಾವು ಹೇಳಿರೋ ರೀತಿ ಕಪ್ಪು ದಾರವನ್ನ ಕಟ್ಕೊಂಡ್ರೆ ಸಾಕು, ಕುರುಕ್ಷೇತ್ರ ಆಗಿರೋ ಮನೆ ಬೃಂದಾವನ ಆಗೋದು ಗ್ಯಾರಂಟಿ ಅನ್ನೋ ಮಾಹಿತಿ ತಿಳಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.